ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ದಯವಿಟ್ಟು ಈ ಮಾತನ್ನು ಕೇಳಿ ನೀವು ನಗಬಾರದು. ಯಾಕೆಂದರೆ ಆ ರೀತಿಯ ಮಾತುಗಳನ್ನೇ ಈ ವ್ಯಕ್ತಿ ಆಡ್ತಾ ಇರೋದು. ಈ ಶಬ್ದಗಳನ್ನು ಕೂಡ ಯಾವ ರಾಜಕಾರಣಿಯೂ ಬಳಸೋದಿಲ್ಲ. ಇವತ್ತು ಸಂಸತ್ ಭವನದ ಹೊರಗಡೆ ರಾಹುಲ್ ಗಾಂಧಿಯವರು ನಿನ್ನೆ ಮಾಧ್ಯಮದವರ ಎದುರಿಗೆ ಒಂದು ಮಾತನ್ನು ಹೇಳಿದರು. ಏನಪ್ಪ ಅಂದರೆ, ಮೇರೆ ಹಾತ್ ಮೇ ಅಟಮ್ ಬಾಂಬ್ ಹೈ, ಮೈ ಫೋಡ್ ದಿಯಾ ತೋ ಚುನಾವ್ ಆಯೋಗ್ ನಹಿ रहेगा, ಭಾಗ್ ಜಾಯೇಗಾ, ಮೇರಾ ಪಾಸ್ ಅಟಮ್ ಬಾಂಬ್ ಹೈ, ಅಟಮ್ ಬಾಂಬ್ ಅಷ್ಟೇ ಹೇಳಿದ್ರೆ ಪರವಾಗಿಲ್ಲ. ಅವ್ರು ಹೇಳಿದ್ರು ಚೋರಿ ಕರ್ ರಹಾ ಹೈ, ಚುನಾವ್ ಆಯೋಗ್ ನೆ ಚೋರಿ ಕರ್ ರಹಾ ಹೈ, ये ओपन एंड शट केस है, ये ओपन एंड शट केस है, ये ओपन एंड शट केस है. 3 ಸಲ ಹೇಳ್ತಾರೆ. ये ओपन एंड शट केस है, चोरी कर रहा है. और ये भी बोल रहा हूँ, ये किस लिए चोरी कर रहा है, वो नरेंद्र मोदी के लिए चोरी कर रहा है. ನರೇಂದ್ರ ಮೋದಿ ಅವರಿಗಾಗಿ ಅವರು ಮತಗಳನ್ನು ಕಳ್ತನ ಮಾಡ್ತಾ ಇದ್ದಾರಂತೆ ಚುನಾವಣಾ ಆಯೋಗದವರು. ಇವ್ರ ಕೈ ಅಟೋಮ್ ಬಾಂಬ್ ಇದೆ ಅಂತೆ. ಆ ಅಟೋಮ್ ಬಾಂಬ್ ಹಾಕಿದ ತಕ್ಷಣ ಚುನಾವಣಾ ಆಯೋಗ ಓಡಿ ಹೋಗ್ಬಿಡುತ್ತಂತೆ. ಯಾವಾಗ ಅಂತ ಕೇಳ್ಬೇಕು ನೀವು. 5ನೇ ತಾರೀಕು ಬೆಂಗಳೂರಿಗೆ ಬರ್ತಾರಂತೆ. ಬೆಂಗಳೂರಿಗೆ ಬಂದಾಗ ಅವರು ಈ ಬಾಂಬನ್ನು ಹಾಕ್ತಾರಂತೆ. ಹಾಕಿದ ತಕ್ಷಣ ಚುನಾವಣಾ ಆಯೋಗ ಇರೋದಿಲ್ಲ. 6 ತಿಂಗಳು ಇದಕ್ಕೋಸ್ಕರ ಕೆಲಸ ಮಾಡಿ, 6 ಮಹಿನೆ ಇಸ್ಕೆಲೆ ಮೈ ಕಾಮ್ ಕಿಯಾ ಹೂಂ. ನೋಡಿ, ಯಾವಾಗಲೂ ಈ ಸಂಸತ್ ಸದಸ್ಯರು ಇರ್ತಾರಲ್ಲ, ರಾಜಕಾರಣಿಗಳು, ರಾಜ್ಯದಲ್ಲಿ ರಾಜಕಾರಣಿಗಳಿದ್ದರೆ ಅವರು ವಿಧಾನಮಂಡಲದ ಅಧಿವೇಶನದಲ್ಲಿ ವಿಷಯವನ್ನು ಎತ್ತಿ ದೊಡ್ಡ ಮಟ್ಟದಲ್ಲಿ ಅದನ್ನು ತೊಗೊಂಡು ಹೋಗ್ತಾರೆ. ಇಶ್ಯೂನ ಚರ್ಚೆ ಆಗತ್ತೆ, ಗಲಾಟೆ ಆಗತ್ತೆ, ಸಭಾತ್ಯಾಗ ಆಗತ್ತೆ, ಅದರ ಕುರಿತಾಗಿ ಸರ್ಕಾರವನ್ನು ಘೇರಾವ್ ಮಾಡಲಾಗತ್ತೆ. ಸಂಸತ್ ಸದಸ್ಯರಾಗಿದ್ದರೆ, ರಾಜ್ಯಸಭಾ ಸದಸ್ಯರಾಗಿದ್ದರೆ ಸಂಸತ್ ಅಧಿವೇಶನಕ್ಕೋಸ್ಕರ ಕಾಯ್ತಾರೆ. ಬೇರೆ ಸಂದರ್ಭದಲ್ಲಿ ಮಾಡಿದರೆ ಇದು ಮುನ್ನೆಲೆಗೆ ಬರೋದಿಲ್ಲ, ರಾಷ್ಟ್ರವ್ಯಾಪಿ ಸುದ್ದಿ ಆಗೋದಿಲ್ಲ. ಸಂಸತ್ ಅಧಿವೇಶನದಲ್ಲಿ ಈ ವಿಷಯವನ್ನು ಎತ್ತೋಣ, ಅವಾಗ ಸರಿಯಾಗಿ ಸರ್ಕಾರಕ್ಕೆ ತಪರಾಕಿ ಹಾಕಬಹುದು ಅಂತ. ರಾಹುಲ್ ಗಾಂಧಿ ಕಳೆದ 6 ತಿಂಗಳಿಂದ ಇದ್ರ ಮೇಲೆ ತನಿಖೆ ಮಾಡ್ತಾ ಇದ್ದಾರಂತೆ. ಬೆಂಗಳೂರಿನ ಯಾವುದೋ ಒಂದು 2 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಚೋರಿ ಮಾಡಿದಾರಂತೆ, ಅಂದರೆ ಕಳ್ಳತನ ಮಾಡಿದಾರಂತೆ ಚುನಾವಣಾ ಆಯೋಗದವರು. ಆ ಕಳ್ಳತನ ಮಾಡಿದ್ದಕ್ಕೆ ಅದನ್ನು ಅವರು ಸಂಸತ್ನಲ್ಲಿ ಕೇಳಲ್ವಂತೆ, ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ಕೇಳೋದಿಲ್ವಂತೆ. ಅವ್ರೇನು ಬೆಂಗಳೂರಿಗೆ ಬಂದು ಅವ್ರ ಕೈಯಲ್ಲಿ ಒಂದು ಬಾಂಬ್ ಇದೆ ಅಂತೆ, ಅಟಮ್ ಬಾಂಬ್ ಇದೆ ಅಂತೆ. ಆ ಬಾಂಬನ್ನು ಬಂದು ಹಾಕ್ತಾರಂತೆ, ಚುನಾವಣಾ ಆಯೋಗ ಓಡಿ ಹೋಗ್ಬಿಡುತ್ತೆ. ಈಗ ಏನಂತ ಹೇಳ್ತೀರಿ ಇದಕ್ಕೆ ನೀವು? ಇದಕ್ಕೆ ಚುನಾವಣಾ ಆಯೋಗ ಒಂದು ಉತ್ತರವನ್ನು ಕೊಟ್ಟಿದೆ. 5 ಅಂಶಗಳನ್ನು ಬರೆದಿದ್ದಾರೆ ಚುನಾವಣಾ ಆಯೋಗದವರು. ಅವರು ಹೇಳಿದ್ದಾರೆ, 12 ಜೂನ್ 2025ಕ್ಕೆ ನಾವು ರಾಹುಲ್ ಗಾಂಧಿಯವರಿಗೆ ಮೇಲ್ ಕಳಿಸಿದ್ದೇವೆ. ನಿಮ್ಮ ಸಮಸ್ಯೆ ಏನು, ನಿಮಗೇನು ಲೋಪ ಆಗಿದೆ, ಯಾವ ಮತದಾರರ ಪಟ್ಟಿಯಲ್ಲಿ ವ್ಯತ್ಯಾಸ ಆಗಿದೆ, ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕ್ಷೇತ್ರದಲ್ಲಿ ಸಮಸ್ಯೆ ಇದೆ ಅನ್ನೋದರ ಕುರಿತಾಗಿ ನಮಗೆ ಮಾಹಿತಿಯನ್ನು ಕಳಿಸಿ ಅಂತ ಮೇಲ್ ಕಳಿಸಿದ್ದಾರೆ. ಅದೇ ದಿನ 12 ಜೂನ್ 2025ಕ್ಕೆ ಅದೇ ಚುನಾವಣಾ ಆಯೋಗ ಇದೇ ರಾಹುಲ್ ಗಾಂಧಿಯವರಿಗೆ ಪತ್ರ ಮುಖೇನ ಇದರ ಸಂಪೂರ್ಣವಾದ ಮಾಹಿತಿಯನ್ನು ಬರೀತಾರೆ. ದಯವಿಟ್ಟು ಇದ್ರ ಬಗ್ಗೆ ಏನಾದರೂ ನಿಮ್ಮ ದೂರು ದುಮ್ಮಾನಗಳಿದ್ದರೆ ತಿಳಿಸಿ ಅಂತ. ರಾಹುಲ್ ಗಾಂಧಿ ಮೇಲಿಗೆ ಉತ್ತರ ಕೊಟ್ಟಿಲ್ಲ. ರಾಹುಲ್ ಗಾಂಧಿ ಬಂದಿರುವ ಪತ್ರಕ್ಕೆ ಉತ್ತರ ಕೊಡುವಂಥ ಜವಾಬ್ದಾರಿಯನ್ನು ತೋರಿಸಿಲ್ಲ. ಅದಾದ ಮೇಲೆ ನಮ್ಮ ಕಚೇರಿಗೆ ಬಂದು ಮಾತನಾಡಿ, ನಿಮ್ಮದೇನೇ ಸಮಸ್ಯೆ ಇದ್ದರೂ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಕೂತ್ಕೊಂಡು ಮಾತಾಡೋಣ. ಕಚೇರಿಯ ಬಳಿ ಹೋಗಲಿಲ್ಲ. ಹೋದಲ್ಲೆಲ್ಲ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ, ನಮ್ಮ ಕೆಲಸವನ್ನು ನಾವು ಮಾಡಲಿಕ್ಕೆ ಬಿಡಿ, ಈ ರೀತಿ ಗೊಂದಲವನ್ನು ಎಬ್ಬಿಸುವ ಕೆಲಸ ಮಾಡಬೇಡಿ, ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ ಅಂತ ಚುನಾವಣಾ ಆಯೋಗ ಅವರಿಗೆ ಪತ್ರವನ್ನು ಬರೆದಿದೆ. 5 ಅಂಶಗಳನ್ನು ಇಟ್ಕೊಂಡು ಪತ್ರ ಬರೆದಿದೆ. ನಾನು ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ ಏನಂತಂದರೆ, ಯಾವುದೇ ಒಬ್ಬ ವ್ಯಕ್ತಿಗೆ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಅಥವಾ ಮತ ಎಣಿಕೆಯ ಬಗ್ಗೆ ಅಥವಾ ಮತದಾರರ ಪಟ್ಟಿಯ ಬಗ್ಗೆ ಏನೇ ಅಭ್ಯಂತರ ಇದ್ದರೂ ಮೊದಲು ಚುನಾವಣಾ ಆಯೋಗಕ್ಕೆ ನೀವು ಪತ್ರ ಮುಖೇನ ವಿವರವನ್ನು ಕೇಳಬೇಕು. ಅವರು ಉತ್ತರ ಕೊಡದೇ ಇರುವಂಥ ಸಂದರ್ಭದಲ್ಲಿ ಅದನ್ನು ಫೈಲ್ ಮಾಡಿ ಕೋರ್ಟಿಗೆ ಮೊರೆ ಹೋಗಬೇಕು. ಚುನಾವಣಾ ಆಯೋಗ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದೆ ಅಂತ. ರಾಹುಲ್ ಗಾಂಧಿ ಸತತ 20 ವರ್ಷಗಳಿಂದ ಸಂಸತ್ ಸದಸ್ಯರಾಗಿರುವಂಥ ವ್ಯಕ್ತಿ, ಈ ದೇಶದ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿದ್ದಂಥ ಮನುಷ್ಯ. ಅವರು ಬೀದಿಯಲ್ಲಿ ನಿಂತು ನ್ಯಾಯವನ್ನು ಕೇಳ್ತಾ ಇದ್ದಾರೆ ಮತ್ತು ಧಮಕಿಯನ್ನು ಹಾಕ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಮಾತನ್ನು, ಇದಕ್ಕೊಂದು ಒಗ್ಗರಣೆಯನ್ನು ಸೇರಿಸ್ತಾರೆ, ಮಸಾಲೆ ಹಾಕ್ತಾರೆ ಮಧ್ಯೆ ಏನಂದರೆ, ಯೇ ಸಬ್ ನರೇಂದ್ರ ಮೋದಿ ಕ್ಯೂ ಕರ್ ರಹಾ ಹೈ ಅಂತಾರೆ. ಏಕವಚನ ಬಹುವಚನ ನೋಡಿ. ನರೇಂದ್ರ ಮೋದಿ ಇವ್ರಿಗಿಂತ 20 ವರ್ಷ ದೊಡ್ಡವರು. ಕರ್ ರಹೇ ಹೈ ಅಂತ ಗೌರವಯುತವಾಗಿ ಮಾತಾಡಬೇಕು. ಆದರೆ ಇವ್ರು ಗೌರವ ಕೊಡೋದು ಅಭ್ಯಾಸನೇ ಇಲ್ಲ. ನರೇಂದ್ರ ಮೋದಿ ಬಗ್ಗೆ ಯಾವಾಗಲೂ ಈ ಮನುಷ್ಯ ಓ ಕರ್ ರಹಾ ಹೈ, ಜೋ ಕರ್ ರಹಾ ಹೈ ಅಂತಲೇ ಮಾತಾಡೋದು. ಅವರು ಏಕವಚನದಲ್ಲೇ ಮಾತಾಡೋದು. ಒಬ್ಬ ವ್ಯಕ್ತಿಗೆ ಸಂಸದೀಯ ಭಾಷೆ, ನಾಗರಿಕತೆ, ಸಂಸ್ಕಾರ
ಇವೆಲ್ಲ ಇಲ್ಲದೆ ಇದ್ದಾಗ ಈ ರೀತಿಯಾದಂಥ ಎಡವಟ್ಟುಗಳಾಗ್ತವೆ. ಇರಲಿ, ಅದನ್ನು ಪಕ್ಕಕ್ಕೆ ಕೇಳೋಣ. ಈ ಮನುಷ್ಯ ಯಾಕೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅಂದರೆ? ಯಾಕೆ ಕಿಸ್ ಲಿಯೇ ಕರ್ ರहा है ಓ ಗೌತಮ್ ಅದಾನಿ ಕೆ ಲಿಯೇ ಕರ್ रहा है. ಮೊನ್ನೆ ಒಂದು ಮಾತು ಹೇಳಿದೆ, ಗೌತಮ್ ಅದಾನಿ ವಿಷಯ ಬಿಟ್ಟಿದ್ದಾರೆ ಯಾಕೋ ರಾಹುಲ್ ಗಾಂಧಿ ಅಂತ. ಮತ್ತೆ ಅವ್ರನ್ನ ಮುನ್ನೆಲೆಗೆ ತಂದಿದ್ದಾರೆ. ಯಾಕೆಂದರೆ ಬೇರೆ ಅಜೆಂಡಾಗಳಿಲ್ಲ, ಸಂಸತ್ನಲ್ಲಿ ಬೇರೆ ವಿಷಯಗಳು ಕುರಿತು ಇವ್ರಿಗೆ ಚರ್ಚೆ ಮಾಡೋಕ್ಕೇನು ಉಳಿದಿಲ್ಲ. ಇವ್ರ ಹತ್ರ ಯಾವುದೇ ಒಂದು ಹಗರಣದ ವಿಚಾರಗಳಿಲ್ಲ, ಯಾವುದೋ ರಾಜ್ಯದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಇವರು ಅದರ ಬಗ್ಗೆ ಅಧ್ಯಯನ ಮಾಡೋದಿಲ್ಲ. ಈ ದೇಶದಲ್ಲಿ 1000 ಸಮಸ್ಯೆಗಳಿರ್ತವೆ, ಎತ್ತಿ ಲೋಕಸಭೆಯಲ್ಲಿ ಪ್ರಶ್ನೆ ಮಾಡಬೇಕು. ವಿಪಕ್ಷ ನಾಯಕ, ಜವಾಬ್ದಾರಿಯುತ ಹುದ್ದೆ, ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಕರೀತಾರೆ ಅದಕ್ಕೆ, ಅಷ್ಟೆಲ್ಲ ಅಭಿಧಾನ ಇರುವಂಥ ಜಾಗದಲ್ಲಿ ಕೂತ್ಕೊಳ್ಳೋ ಮನುಷ್ಯ ಬೀದಿಯಲ್ಲಿ ನಿಂತು ಚುನಾವ್ ಆಯೋಗನೇ ಭಾಗ್ ಜಾಯೇಗ ಅಂತಂದ್ರೆ ಏನರ್ಥ? ಈಗ 5ನೇ ತಾರೀಕು ಬಂದು ಬಾಂಬ್ ಬ್ಲಾಸ್ಟ್ ಮಾಡ್ತಾರಂತೆ. ಏನು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ನೋಡ್ಬೇಕು. ಈ ರಾಜಕಾರಣಿಗಳಿಗೆ ಒಂದು ಚಟ ಇರ್ತದೆ, ಏನಂದರೆ ಅಧಿಕಾರಿಗಳನ್ನು ಹೆದರಿಸುವಂಥ ತಂತ್ರವನ್ನು ಮಾಡಿ ನೋಡ್ತಾರೆ ಅವರು. 2022ರಲ್ಲಿ ಇದೇ ಕೆಲಸವನ್ನು ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಲ್ಲಿ ಮಾಡಿದರು. ಜಬ್ ಹಮಾರಾ ಸರ್ಕಾರ ಆಯೇಗಾ ತಬ್ ಹಮ್ ಇನ್ ಲೋಗೋಂ ಕೋ ಐಸಾ ಸಬಕ್ ಸಿಖಾಯೆಂಗೆ ಹಮ್ ಛೋಡೆಂಗೆ ನೈ ಅನ್ನೋ ಒಂದು ಪಟ್ಟಿಯನ್ನು ಜೇಬಿನಿಂದ ತೆಗೆಯೋರು. ಪಟ್ಟಿಯನ್ನು ಜೇಬಿನಿಂದ ತೆಗೆದು ಯಾವ್ಯಾವ ಅಧಿಕಾರಿಗಳು, IPS ಆಫೀಸರ್ಗಳು, IAS ಆಫೀಸರ್ಗಳು, DC, ಆಮೇಲೆ ಬೇರೆ ಬೇರೆ ಖಾತೆ ಅಧಿಕಾರಿಗಳು ತೊಂದರೆ ಕೊಟ್ಟಿದ್ದಾರೆ, ಅವರೆಲ್ಲರಿಗೂ ನಾವು ಶಿಕ್ಷೆ ಕೊಡ್ತೀವಿ, ಅವ್ರನ್ನ ಹಾಗೆ ಬಿಡೋದಿಲ್ಲ, ಹಮ್ಮ ಬಕ್ಷೆಂಗೆನೈ ಅಂತ ಬಿಡಂಗಿಲ್ಲ ನಾವು ಅಂತ ಅವ್ರ ಮೇಲೆ ನಾವು ಕ್ರಮ. ಅಷ್ಟೇ ಅಲ್ಲ, ಪತ್ರಕರ್ತರ ಹೆಸರನ್ನೂ ಪಟ್ಟಿ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿದ್ರು ಅವರು. 2022ರ ಚುನಾವಣೆಗಿಂತ ಮುಂಚೆ, ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಹೋದ ರ್ಯಾಲಿಯಲ್ಲೆಲ್ಲ ಅಖಿಲೇಶ್ ಯಾದವ್ ಒಂದೇ ಮಾತು ಕೆಂಪು ಟೊಪ್ಪಿಗೆ ಹಾಕ್ಕೊಂಡು, ನಿಮ್ಮ ಅಧಿಕಾರಿಗಳನ್ನ ಒಬ್ಬರನ್ನು ಬಿಡೋದಿಲ್ಲ, ಒಬ್ಬೊಬ್ಬರನ್ನು ನಾನು ನನ್ನ ಸರ್ಕಾರ ಬಂದಮೇಲೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀನಿ, ನೀವೇನೋ ತಿಳ್ಕೊಂಬಿಟ್ಟಿದ್ದೀರಿ, ಯೋಗಿ ಆದಿತ್ಯನಾಥ್ ಹೇಳ್ದಂಗೆ ಕೇಳ್ತಾ ಇದ್ದೀರಿ, ನಾನು ನಿಮ್ಮನ್ನು ಬಿಡೋದಿಲ್ಲ ಅಂತ. ಇವರಲ್ಲಿ ಒಬ್ಬ ಇದ್ದಾನೆ, ಅವನ ಹೆಸರು ಮುಖ್ತಾರ್ ಅನ್ಸಾರಿ ಅಂತ. ಈ ಮುಖ್ತಾರ್ ಅನ್ಸಾರಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದ. ಅವನು ಹೇಳಿದ್ದ ಅಂತಂದರೆ, हम इन ऑफिसर का ट्रांसफ़र नहीं करेंगे, 6 महीने ऐसे ही रखेंगे वही जगह पे, क्योंकि उनका ऊपर पनिशमेंट करना है, उनको ಶಿಕ್ಷಾ ದೇನಾ है. ನೋಡ್ರಿ ಯಾವ ರೀತಿಯ ಮನಸ್ಥಿತಿ ಇರ್ತಂದರೆ, ಅವ್ರ ಮುಂದೆ ಇವ್ರ ಸರ್ಕಾರ ಏನಾದರೂ 2022ಕ್ಕೆ ಬಂದರೆ ಅವ್ರಿಗೆಲ್ಲ ಟ್ರಾನ್ಸ್ಫರ್ ಮಾಡೋದು ಅದೆಲ್ಲ ಮಾಡಲ್ಲಂತೆ. 6 ತಿಂಗಳು ಆಯಾ ಖಾತೆಯಲ್ಲಿ ಅದೇ ಜಾಗದಲ್ಲಿ ಇಡ್ತಾರಂತೆ. ಅವ್ರ ಮೇಲೆ ಅವ್ರಿಗೆ ಇನ್ನಿಲ್ಲದ ಹಾಗೆ ಶಿಕ್ಷೆಯನ್ನು ಕೊಡ್ತಾರಂತೆ. ಕೊಟ್ಟು ಆಮೇಲೆ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಎಂಥ ಮನಸ್ಥಿತಿಯ ಜನ, ಯಾವ ರೌಡಿಸಮ್ ಇದು, ಅಧಿಕಾರಿಗಳನ್ನ ಯಾವ ರೀತಿ ಹೆದರಿಸೋದು. ಈ ಚುನಾವಣಾ ಆಯೋಗದ ವ್ಯವಸ್ಥೆ ಇದೆಯಲ್ಲ, ಭಾಳ ಸ್ಪಷ್ಟವಾಗಿರುವಂಥ ವ್ಯವಸ್ಥೆ. ಏನಪ್ಪ ಅಂತಂದರೆ, ಚುನಾವಣಾ ಆಯೋಗಕ್ಕೆ ಸಿಬ್ಬಂದಿ ವರ್ಗ ಇರೋದಿಲ್ಲ. ಇವರೇನು ಮಾಡ್ತಾರೆ ಅಂತಂದರೆ, ಬೈ ಚಾನ್ಸು ಬೆಂಗಳೂರಲ್ಲಿ ಚುನಾವಣೆ ಆಗಬೇಕು ಅಂದರೆ ಬೆಂಗಳೂರಿನ DC ಅದಕ್ಕೆ ಇನ್ಚಾರ್ಜ್ ಆಗ್ತಾರೆ. ಹುಬ್ಬಳ್ಳಿಯಲ್ಲಿ ಚುನಾವಣೆ ಆಗಬೇಕು ಅಂದರೆ ಧಾರವಾಡದ DC ಅದಕ್ಕೆ ಚುನಾವಣಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾರೆ. ಪೋಲಿಂಗ್ ಆಫೀಸರ್, ದೊಡ್ಡ ಆಫೀಸರ್ ಆಗಿ ಕೆಲಸ ತಗೋತಾರೆ. ಸಿಬ್ಬಂದಿ ವರ್ಗ ರೆವೆನ್ಯೂ ಡಿಪಾರ್ಟ್ಮೆಂಟ್ನವರು, ಟೀಚರ್ಸು, ಲೆಕ್ಚರರ್ಸು, ಕಾಲೇಜ್ ಪ್ರೊಫೆಸರ್ಸು, ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳನ್ನೆಲ್ಲ ಚುನಾವಣಾ ಕೆಲಸಕ್ಕಾಗಿ ಡೆಪ್ಯೂಟ್ ಮಾಡಲಾಗತ್ತೆ. ಅವ್ರಿಗೆ ಟ್ರೈನಿಂಗ್ ಬೇರೆ ಕೊಡಲಾಗತ್ತೆ, ಹೇಗೆ ಕೆಲಸ ಮಾಡಬೇಕು ಅಂತ. ಯಾಕಂದರೆ ಚುನಾವಣಾ ಆಯೋಗ ಅನ್ನೋದಿದೆಯಲ್ಲ, ಅದು ಲಕ್ಷಾಂತರ ಜನರು ಇಟ್ಕೊಂಡು, ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡು ನಡೆಸಲಿಕ್ಕೆ ಆಗೋದಿಲ್ಲ, ಭಾಳ ದೊಡ್ಡ ಹೊರೆ ಆಗುತ್ತೆ ಬೊಕ್ಕಸದ ಮೇಲೆ ಅಂತ. ಆಯಾ ರಾಜ್ಯದಲ್ಲಿ, ಆಯಾ ಜಿಲ್ಲೆಯಲ್ಲಿ ಇರುವಂಥ ಅಧಿಕಾರಿಗಳನ್ನು ಬಳಸಿಕೊಂಡು ಅವರೇ ಚುನಾವಣೆಯ ಉಸ್ತುವಾರಿಯನ್ನು ನೋಡಬೇಕು, ಪಾರದರ್ಶಕವಾಗಿರುವ ಹಾಗೆ ಅವರು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಬೇಕು. ಇದು ಈ ದೇಶದಲ್ಲಿರೋ ವ್ಯವಸ್ಥೆ. ಬೆಂಗಳೂರಲ್ಲಿ 2 ಕಾನ್ಸ್ಟಿಟ್ಯೂನ್ಸಿಲಾಗಿದೆ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಈ ಸ್ಥಿತಿ ಆಗಬೇಕಾದ್ರೆ ಸರ್ಕಾರ ಯಾರ್ದಿತ್ತು? ಸಿದ್ದರಾಮಯ್ಯನವರ ಸರ್ಕಾರ ಇತ್ತು. ಸಿದ್ದರಾಮಯ್ಯನವರ ಸರ್ಕಾರ ಇದ್ದರೆ ಅವರ ಅಡಿಯಲ್ಲಿರುವಂಥ ಎಲ್ಲ ಆಫೀಸರ್ಗಳು ಇದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ನಿಜಕ್ಕೂ ಸಹಾಯ ಮಾಡಬೇಕು ಅಂತಿದ್ರೆ, ಯಜಮಾನರನ್ನು, ಈ ರಾಜಕಾರಣಿಗಳನ್ನುವಂಥ ಅಂಗಡಿ ಯಜಮಾನರನ್ನು ಖುಷಿಪಡಿಸ್ಬೇಕು ಅಂದರೆ ಅಧಿಕಾರದಲ್ಲಿರುವಂಥ ಸರ್ಕಾರಿ ಅಧಿಕಾರಿ ರಾಜಕಾರಣಿಗಳನ್ನೇ ಓಲೈಸಬೇಕು ಅವರು. ಕರ್ನಾಟಕದಲ್ಲಿ ಆ ರೀತಿ ಆಗಿದೆ ಅಂತಂದರೆ, ಪಕ್ಷಪಾತ ಆಗಿದೆ ಅಂದರೆ, ಸಿದ್ದರಾಮಯ್ಯ ಮತ್ತು ಆತನ ಪಟಾಲಮ್ಮನ್ನು ಓಲೈಸುವಂಥ ಕೆಲಸ ಆಯಾ ಜಿಲ್ಲೆಯ DC ಮಾಡಬೇಕಾಗಿತ್ತು. ಈ 2 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕರ್ನಾಟಕದಲ್ಲೇ ಆಗಿರೋದ್ರಾಗಿದ್ದರಿಂದ ಆ DC ಇವ್ರ ಪರವಾಗಿ ಕೆಲಸ ಮಾಡಿಲ್ವ ಹಂಗಾರೆ? ಇದು ಪ್ರಶ್ನೆ ಹೇಳುತ್ತೆ. ಎರಡನೇದ್ದು, ರಾಹುಲ್ ಗಾಂಧಿಗೆ ಒಂದು ಧೈರ್ಯ ಏನು ಅಂತ ಹೇಳ್ಬಿಡ್ತೀನಿ. ರಾಹುಲ್ ಗಾಂಧಿಗೆ ಏನಾಗಿದೆ ಅಂತಂದರೆ, ಇನ್ನೂ ವಯಸ್ಸಿದೆ. ನರೇಂದ್ರ ಮೋದಿ ಅಷ್ಟು ಆಗಬೇಕು ಅಂತಂದರೆ ಈ ಮನುಷ್ಯ 2044ರ ಚುನಾವಣೆ ಬಂದಾಗ
ನರೇಂದ್ರ ಮೋದಿ ಯಾವಾಗ ಅಧಿಕಾರಕ್ಕೆ ಬರಲ್ಲ ಅಷ್ಟಾಗತ್ತೆ ಇವ್ನಿಗೆ. ಅಂದರೆ ಈಗ ನರೇಂದ್ರ ಮೋದಿ ವಯಸ್ಸಿಗೆ ಬರ್ಬೇಕಂದ್ರೆ ಇನ್ನು 20 ವರ್ಷ ಸೇರ್ಬೇಕು ಅಲ್ಲಿಗೆ, 75 ವರ್ಷ ಆಗತ್ತೆ. ನರೇಂದ್ರ ಮೋದಿ ಅಧಿಕಾರ ಬಂದು 10 ವರ್ಷದಿಂದ, ಅಂದರೆ ಇನ್ನು 10 ವರ್ಷದ ನಂತರ ನರೇಂದ್ರ ಮೋದಿ ಬಂದ ಸಂದರ್ಭದಲ್ಲಿ ಬೇಕಾದ್ರೆ ಇತ್ತಾಗ್ಬೋದು ಅಂತ. 2000 ಮುಂದಿನ ಚುನಾವಣೆ 2029ಕ್ಕಿದೆ, ಅಲ್ಲಿ ಸೋತ್ರೆ 2034 39 44ರವರೆಗೂ ಟೈಮ್ ಇದೆ ನನಗೆ, 2044ರವರೆಗೂ. ನರೇಂದ್ರ ಮೋದಿ ವಯಸ್ಸಾದಮೇಲೆ ಎಷ್ಟಿದೆ ಆ ವಯಸ್ಸಿಗೆ ಬೇಕಾದ್ರೆ ಆಗಲಿ, ಏನು ಅಡ್ಡಿ ಇಲ್ಲ ಅನ್ನುವಂಥ ಮನಸ್ಥಿತಿ ಒಂದು. ಹೆಂಗಿದ್ರು ಇವರ ದರ್ಬಾರ್ ನಡೆಯುತ್ತೆ, ಅಧಿಕಾರ ಇದ್ದರೂ ಇಲ್ಲದೆ ಇದ್ದರೂ ನಡೆಯುತ್ತೆ ಒಂದು. ಎರಡನೇದ್ದು, ಪಕ್ಕಾ 20% ಓಟ್ ಮುಸಲ್ಮಾನರದ್ದು. ಇವ್ರಿಗೆ ಯಾವ ಕಾರಣಕ್ಕೂ ಯಾರ ಬಗ್ಗೆ ಏನು ಮಾತಾಡಿದ್ರು ಮುಸಲ್ಮಾನರು ಇವ್ರಿಗೆ ಠಸ್ಸೆ ಒತ್ತೋದು, ಬೇರೆ ಯಾರಿಗೂ ಓಟ್ ಹಾಕಲ್ಲ ಅವರು. ನೀವು ಏನೇ ಲಗಾಟಿ ಹೊಡೆದ್ರು ಮುಸಲ್ಮಾನರು ಮಾತ್ರ ರಾಹುಲ್ ಗಾಂಧಿ ಕಾಂಗ್ರೆಸ್ಗೆ ಓಟ್ ಹಾಕೋದು. ಯಾಕೆಂದರೆ ನರೇಂದ್ರ ಮೋದಿ ಅವರನ್ನು ಏಕವಚನದಲ್ಲಿ ಈ ಥರ ನಿಂದಿಸೋದು, ಕಂಡಲ್ಲಿ ಮಾತಾಡೋದು, ಅಸಹ್ಯ ಮಾಡೋದು, ದಾಳಿ ಮಾಡೋದು ಬೇರೆ ಯಾವ ರಾಜಕಾರಣಿ ಮಾಡಲ್ಲ. ಈ ರೀತಿ ಉದ್ದಟತನವನ್ನು ಬೇರೆ ರಾಜಕಾರಣಿಗಳು ಮಾಡೋಲ್ಲ. ವಿಪಕ್ಷದ ರೀತಿಯಲ್ಲಿ ಬೇರೆಯವರು ಇರ್ತಾರೆ, ಆದರೆ ಈ ರೀತಿಯಾದಂಥ ಧೋರಣೆ ಯಾರಿರುತ್ತೆ. ಯಾವಾಗ ನರೇಂದ್ರ ಮೋದಿಯನ್ನು ಈತ ಏಕವಚನದಲ್ಲಿ ಬೈತಾರೋ ಆವಾಗೆಲ್ಲ ಮುಸಲ್ಮಾನರು ಫುಲ್ಲು ಖುಷಿಯಾಗಿ ಯಾವ ರೀತಿ ತದಕ್ತಾ ಇದ್ದಾರೆ ನೋಡಿ ಅಂತ ಒಳಗೊಳಗೆ ಸಂತೋಷ ಪಡ್ತಾರೆ. ಮುಸಲ್ಮಾನರಿಗೆ ರಸ್ತೆ ಚೆನ್ನಾಗಾಗಲಿ ಅಂತ ಪ್ರತಿಭಟನೆ ಮಾಡಿದ್ದು ನಿಮ್ಗೆ ಎಲ್ಲೂ ಸಿಗಲ್ಲ. ಮುಸಲ್ಮಾನರು ನಮಗೆ ಕಕ್ಕಸ್ ಕಟ್ಸ್ಕೊಟ್ಟಿಲ್ಲ ಅಂತ ಎಲ್ಲೂ ಹೇಳಲ್ಲ. ಮುಸಲ್ಮಾನರು ಸಂಘಟನಾತ್ಮಕವಾಗಿ ಬಂದು ನಮಗೆ ಬೀದಿ ದೀಪ ಇಲ್ಲ ಅಂತ ಎಲ್ಲೂ ಹೇಳಲ್ಲ. ಅವ್ರು ಕೇಳೋದು ಅವ್ರ ಧರ್ಮದ ಬಗ್ಗೆ ಮಾತ್ರ ಬಿಟ್ಟರೆ ಬೇರೆ ಯಾವ ವಿಚಾರಕ್ಕೆ ನಿಮ್ಗೆ ಬರಲ್ಲ. ಉಳಿದ ಸವಲತ್ತುಗಳನ್ನೆಲ್ಲ ಅವ್ರು ಕೊಡಬೇಕು. ದುಡ್ಡನ್ನು ಸಮಯಕ್ಕೆ ಸರಿಯಾಗಿ ಸಿಗಬೇಕು, ಎಲ್ಲ ಹಾಸ್ಪಿಟ್ಲ್ನಲ್ಲಿ ಫ್ರೀ ಟ್ರೀಟ್ಮೆಂಟ್ ಆಗಬೇಕು, ಎಲ್ಲ ಸ್ಕೀಮ್ಗಳು ಅವ್ರಿಗೆ ಸಿಗಬೇಕು. ಎಲ್ಲಿಯೂ ನೀವು ಆಧಾರ್ ಕಾರ್ಡು ಅದು ಇದು ಕೇಳಬಾರ್ದು, ಕೇಳಿದರೆ ಅವ್ರಿಗೆ ಆಗಲ್ಲ. ನಮ್ಮದೇನು ದಾಖಲೆ ಕೇಳ್ತೀರಿ, ನಾವು ಇದೇ ದೇಶದವರು ಅಂತಾರೆ. ಈ ರೀತಿಯಾದಂಥ ಮನಸ್ಥಿತಿ ಇರುವ ಜನ. ಈ ಜನ ಏನಿದೆ ಇದು ಪೊಲರೈಸ್ಡ್ ವ್ಯವಸ್ಥೆ ಇದು. ಇವರೆಲ್ಲ ರಾಹುಲ್ ಗಾಂಧಿಗೆ ಪಕ್ಕಾ ಓಟ್ ಹಾಕ್ತಾರೆ. ಅದು ರಾಹುಲ್ ಗಾಂಧಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಅವರು ಬಟಾ ಬಯಲಾಗಿ ಬೆತ್ತಲಾಗಿ ಈಗ ಮುಸಲ್ಮಾನರಿಗೆ ಸಪೋರ್ಟು ಅಂತ ನಿಂತುಬಿಟ್ಟಿದ್ದಾರೆ. ಬಾಯ್ಬಿಟ್ಟೆ ಹೇಳ್ತಾರೆ. ಹಿಂದೂಗಳ ಮೇಲೆ ಅವ್ರು ನಿರ್ಭರ ಆಗಿಲ್ಲ. ಈ 20% ಅಷ್ಟೇ ಬರೋಲ್ಲ ಅವ್ರಿಗೆ, ರಾಹುಲ್ ಗಾಂಧಿಗೆ. ನಮ್ಮ ಹಿಂದೂಗಳಿದಾರಲ್ಲ, ಹಿಂದೂಗಳಲ್ಲಿ ಒಂದಷ್ಟು ಜನ ಈ ಸೆಕ್ಯುಲರ್ ಅನ್ನುವಂಥ ನಾಟಕ ಮಾಡೋ ಜನ ಇದ್ದಾರೆ, ಅವರು ಇವ್ರಿಗೆ ಓಟ್ ಹಾಕ್ತಾರೆ. ಜಾತಿ ಲೆಕ್ಕದಲ್ಲಿ ಒಂದಿಷ್ಟು ಓಟ್ ಬರ್ತವೆ, ಆಮೇಲೆ ಪ್ರಾದೇಶಿಕವಾಗಿ ಒಂದಿಷ್ಟು ಓಟ್ ಬರ್ತಾವೆ, ಕಾಂಗ್ರೆಸ್ಸು ಅನ್ನುವಂಥ ಒಂದಿಷ್ಟು ಓಟ್ ಬರ್ತಾವೆ. ಅವೆಲ್ಲ ಸೇರಿ 30-35% ಓಟು ತನಗೆ ಸ್ಪಷ್ಟವಾಗಿ ಸಿಗತ್ತೆ, ಖಚಿತವಾಗಿ ಸಿಗತ್ತೆ ಅಂತ ರಾಹುಲ್ ಗಾಂಧಿಗೆ ಪಕ್ಕಾ ಗೊತ್ತಿದೆ. ಅದಕ್ಕೆ ಇಷ್ಟ ಬಂದ ಹಾಗೆ ಮಾತಾಡ್ತಾರೆ. ಆದರೆ ಇಂಥ ವ್ಯಕ್ತಿಗಳು ದೇಶಕ್ಕೆ ಯಾವತ್ತಿದ್ರೂ ಕೂಡ ಅಪಾಯಕಾರಿಯೇ. ಒಬ್ಬ ರಾಹುಲ್ ಗಾಂಧಿ, ಒಬ್ಬ ಅಖಿಲೇಶ್ ಯಾದವ್ ಅಪ್ಪಿತಪ್ಪಿ ಅಧಿಕಾರಕ್ಕೆ ಬಂದರೆ ನಾಳೆ ನಾವು ಭಾಳ ದೊಡ್ಡ ಮಟ್ಟದ ಆತಂಕದಲ್ಲಿ ಬದುಕನ್ನು ನಡೆಸಬೇಕಾಗತ್ತೆ. ಈ ಎಚ್ಚರಿಕೆಯನ್ನು ನಾವು ಹಿಂದೂಗಳಿಗೆ ಕೊಡಬೇಕು. ಇಲ್ಲದೆ ಹೋದರೆ ದಿನಗಳು ಭಾಳ ದುರ್ಭರವಾಗಿರ್ತವೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.